ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವಿನತಾ. ಇವತ್ತು ಬಂದು ಟ್ಯೂಸ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ ಹಾಗೆ ಎಂಡ್ ಮಾಡಿಬಿಟ್ಟಿದೆ. ಇವತ್ತು ಟೀ ಎಲ್ಲ ಕುಡಿದ್ಬಿಟ್ಟು ನಾವು ಒಂದು ಸ್ವಲ್ಪ ಆಚೆ ಕಡೆ ಬಂದಿದ್ವಿ. ಸೈಡ್ ಬಾ ಭೈರವ್, ಆಚೆ ಬಂದಿದ್ವಿ. ಭೈರವ್ ಆಟಾಡಬೇಕು ಅಂತ ಅಂದ. ಸರಿ ಆಯಿತು ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಥಂಡಿ ಇದೆ. ನನಗಂತೂ ಯಾಕೋ ತಲೆನೋವು ಬೇರೆ ಬರ್ತಿತ್ತು. ಆ್ಯಂಡ್ ರೋಸ್ಮೆರಿ ಟೋನರ್ ಕೂಡ ಯೂಸ್ ಮಾಡ್ತಾ ಇದ್ದೆ. ಅದರಿಂದ ತಲೆನೋವು ಅಥವಾ ಆ್ಯಕ್ಚುಲಿ ಕೋಲ್ಡ್ ಇತ್ತು ನನಗೆ ಸ್ವಲ್ಪ. ಆ ಥರ ಏನೋ ಥ್ರೋಟ್ ನೋವು ಥರ ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ಅದಕ್ಕೆ ಸೊ ಅಲ್ಲಿ ಹೋಗೋಣ ನಡಿ. ಹಾಗಾಗಿ ಸ್ವಲ್ಪ ಟೋಪಿ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಸೊ ಏನು ಹೇಳಬೇಕು, ಆ್ಯಕ್ಚುಲಿ ಏನೋ ಹೇಳಬೇಕು ಅಂದ್ಕೊಳ್ತೀನಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ವೆರಿ ಬ್ಯುಸಿ ಶೆಡ್ಯೂಲ್ ಥರ ಆಗಿ ಐ ಆಮ್ ನಾಟ್ ಏಬಲ್ ಟು ಶೂಟ್ ದ ವಿಡಿಯೋ ಪ್ರಾಪರ್ಲಿ ಅಂತ ಅನ್ನಿಸ್ತಾ ಇದೆ. ಬಟ್ ಆದಷ್ಟು ಐ ಆಮ್ ಟ್ರೈಂಗ್ ಟು ಯುನೋ ಡೂ ಇಟ್. ಪಾಪುಗೆ ಹಾಲು ಕುಡಿಸ್ಬಿಟ್ಟು ಮಲಗಿಸಿದ್ದೆ. ಆ್ಯಂಡ್ ಭೈರವ್ ಕೂಡ ಒಳಗಡೆ ಇದ್ದು ಬೋರ್ ಆಗಿದೆ. ಇವತ್ತು ಸ್ಕೂಲು ಕೂಡ ಹೋಗಿಲ್ಲಲ್ಲ. ಹಿ ವಾಸ್ ಫೀಲಿಂಗ್ ವೆರಿ ಸ್ಯಾಡ್ ಅಬೌಟ್ ದ್ಯಾಟ್. ಅದಕ್ಕೆ ಈಗ ಕ್ರಿಕೆಟ್ ಆಡೋಕೆ ಕರ್ಕೊಂಡು ಬಂದಿದ್ದಾನೆ. ಸಿ he is playing cricket. So are you ready? Shall I? ಇನ್ನು ಮಕ್ಕಳು ಸ್ಕೂಲಲ್ಲಿ ಎಷ್ಟೇ ಆಟ ಆಡ್ಕೊಂಡು ಬಂದ್ರೂ ಪೇರೆಂಟ್ಸ್ ಜೊತೆ ಅಥವಾ ಈ ರೀತಿ ಸಂಜೆ ಟೈಮ್ ಅವ್ರು ಆಟ ಆಡೋದನ್ನ ಮಿಸ್ ಮಾಡ್ಕೊಳಕ್ಕೆ ಇಷ್ಟನೇ ಪಡಲ್ಲ. ಆ್ಯಂಡ್ ಏನೋ ಒಂದು ರೀತಿ ಖುಷಿ, ಅವ್ರಿಗೆ ರಿಫ್ರೆಶ್ಮೆಂಟ್ ಅಂತ ಹೇಳ್ಬೋದು. ಭೈರವ್ ಸ್ಕೂಲಿಂದ ಬಂದಿದ ತಕ್ಷಣ ಹೋಮ್ವರ್ಕ್ ಎಲ್ಲ ಮಾಡಿಬಿಟ್ಟಿರ್ತಾನೆ. ಸೊ ಹಾಗಾಗಿ ಅವನು ಒಂದು ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡೋದ್ರೆ ಅವನಿಗೂ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಅವನಿಗೂ ಕೂಡ ಹುಷಾರಿಲ್ಲ. ಬಟ್ ಸ್ಟಿಲ್ ಇಲ್ಲ, ನಾನು ಬರ್ತೀನಿ ಅಂತ ಇದ್ದಾನೆ. ಆ್ಯಂಡ್ ಹೊರಗಡೆ ಹೋದಾಗ ನನಗೂ ಖುಷಿ ಆಗುತ್ತೆ. ಈ ರೀತಿ ಸನ್ಸೆಟ್ಟು ಮತ್ತು ನಮ್ಮ ಪಕ್ಕದಲ್ಲೇ ಪೀಕಾಕ್ ಕೂಗೋದು ಕೂಡ ಕೇಳಿಸುತ್ತೆ. ಸೊ ಅದೆಲ್ಲ ಚೆನ್ನಾಗಿ ಅನಿಸುತ್ತೆ. ನನಗೂ ಒಂಥರ ರಿಫ್ರೆಶಿಂಗ್ ಅಂತ ಅನಿಸುತ್ತೆ ಭೈರವ್ ಜೊತೆ ಆಡಿದಾಗ. ಭೈರವ್ ವಿರಾಟ್ ಕೊಹ್ಲಿ ಥರ ಟಿವಿನಲ್ಲಿ ಬರೋ ಥರ ಆಡಬೇಕಂತೆ. ಸೊ ಹೀಸ್ ಪ್ರಾಕ್ಟಿಸಿಂಗ್. ಆಟ ಆಡಿಸಿದ್ದಾಯಿತು. ನಮ್ಮ ಮನೆಯವರು ಆಫೀಸಿಂದ ಬರ್ತಾ ಇದ್ದಾರಂತೆ. ಸೊ ಒಂಚೂರು ಪಿಕ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅವ್ರದ್ದೇನೋ ಗಾಡಿ ಕೆಟ್ಟೋಗ್ಬಿಟ್ಟಿದೆ. ಸೊ ಹಾಗಾಗಿ ನನ್ನ ಗಾಡಿಲೇ ಓಡಾಡಬೇಕು. ಈಗ ನಾನು ಹಂಗೂ ಹೇಳಿದೆ ಬನ್ನಿ ಅಂತ. ಸರಿ ನಾನೇ ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ಕೊಂಡು ಬರ್ತೀನಿ ಅಂತ ಇದ್ದಾರೆ. ದೂರ ಇದೆ. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ನಾನೇ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಅವ್ರನ್ನ ಪಿಕ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ಎಲ್ಲ ಕ್ಯಾಬ್ ಬಂದಾಗ ಇಷ್ಟು ಗೋ ಆ್ಯಂಡ್ ಪಿಕ್ ಹಿಮ್ ಅಪ್. ಬಟ್ ಗೊತ್ತಿಲ್ಲ, ನನಗೊಂದು ಸ್ವಲ್ಪ ಕೋಲ್ಡ್ ಅನ್ನಿಸ್ತಾ ಇದೆ. ಹಾಗೆ ಬರ್ತಾ ಒಂಚೂರು ಮೆಡಿಸಿನ್ ಕೂಡ ತರಬೇಕು. ಹಾಗೆ ತೊಗೊಂಡ್ಬಿಟ್ಟು ಬರೋಣ. ಬಂದಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಬರ್ತಾ ಇದ್ದಾರಂತೆ. Where are you? ಬರ್ತಾ ಇದ್ದಾರೆ. How was your day? ಬನ್ನಿ ಓಡಿಸಿ. ಏನಾಯ್ತು? ಏನೋ ತಿನ್ಕೊಂಡೇ ಬರ್ತಾ ಇದ್ದೀರಾ? ಇದೆ ಗೊತ್ತಾ, ಭೈರವ್ನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅನಿಸ್ತಾ ಇದೆ. ಸ್ಕೂಲಿಂದ ಬಂದ ಪಾಪು ಅಂತ. ಲೆಟ್ಸ್ ಗೋ. ಚಳಿ 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 ಚಿನಿ. ನನಗೂ ಯಾಕೋ ನೋಸ್ ಬ್ಲಾಕ್ ಆಗಿಬಿಟ್ಟಿದೆ. ದಯವಿಟ್ಟು ನನಗೆ ಏನಾದರೂ ಒಂದು ಮೆಡಿಸಿನ್ ಕೊಡಿಸು. ಗಂಟ್ಲು ಒಂಥರ ಏನು ಈ ಒಂಥರ ಊದಿದಂಗೆ ಫೀಲು. ತುಂಬ ದಿವಸಗಳೇ ಆಗೋಗಿತ್ತು ನಾನು ಈ ಥರ ಕರ್ಕೊಂಡು ಬರೋಕ್ಕೆ ಹೋಗಿ. ಅವ್ರ ಗಾಡಿ ಕೆಟ್ಟೋಗಿದ್ದರಿಂದ ಇವತ್ತು ನಾನೇ ಹೋಗಿ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಒಳ್ಳೆ ಮೆಮೊರೀಸ್ ಅಂತ ಹೇಳ್ಬೋದು. ಇನ್ನು ಪಾಪು ಅದಾಗಿಂದನೂ ನಾವು ಈ ಥರ ಹೊರಗಡೆ ಹೋಗಿದ್ದೇ ಇಲ್ಲ. ಬಿಕಾಸ್ ಪಾಪು ನೋಡ್ಕೊಂಡಿರೋ ಅದು ಅಂದ್ಕೊಂಡು. ಸೊ ಇವತ್ತು ಹೋಗಿ ಕರ್ಕೊಂಡು ಬಂದ್ವಲ್ಲ, ನನಗೂ ಒಂಥರ ಖುಷಿ ಆಯಿತು. ಸೊ ನೋಡಬೇಕು ಎಷ್ಟು ಬೇಗ ಅವ್ರ ಗಾಡಿ ಕೂಡ ರೆಡಿ ಆಗುತ್ತೆ ಅಂತ. ಇನ್ನು ಚಳಿ ಕೂಡ ತುಂಬ ಇತ್ತಲ್ಲ. ಆ್ಯಂಡ್ ಆಲ್ಮೋಸ್ಟ್ ಸಂಡೇ ತೊಗೊಂಡು ಬಂದಿದ್ದು ಅನಿಸುತ್ತೆ. ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. 4 ಪೀಸಸ್ ಏನೋ ಗ್ರಿಲ್ಲಿಗೆ ಮಾಡಿಸ್ಕೊಂಡು ಬಂದಿದ್ರು ಪೀಸ್ನ. ಅದು 3 ಪೀಸಸ್ ಅಷ್ಟೇ ಮಾಡಿದ್ದು. ಸೊ ಇನ್ನು 1 ಪೀಸ್ ಇತ್ತಲ್ಲ, ಸರಿ ಮಾಡಿದೆ. ಭೈರವ್ಗೂ ಕೂಡ ಇಷ್ಟ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಕಮ್ಮಿ ಆಯಿಲಲ್ಲಿ ಬೇಗನೆ ಕುಕ್ ಮಾಡ್ಕೊಳ್ಬೋದು. ತಂದೂರಿ ಚಿಕನ್ ಥರ ಬರುತ್ತೆ. ಬೇಕಾದರೆ ಗ್ರಿಲ್ ಥರನೂ ಮಾಡ್ಕೊಳ್ಬೋದು. ಬಟ್ ಗ್ರಿಲ್ ಮಾಡಲಿಕ್ಕೆ ಕೆಂಡ ಎಲ್ಲ ಹಾಕಿ ಮಾಡಲಿಕ್ಕಾಗಲ್ಲ. ಸ್ಟವ್ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿ ನಾನು ಈ ರೀತಿ ಪ್ಯಾನ್ ಮೇಲೆ ಇಟ್ಬಿಟ್ಟು ಮಾಡ್ತೀನಿ. ತುಂಬಾ ರುಚಿಯಾಗಿ ಆಗುತ್ತೆ.
ಟೇಸ್ಟ್ ಕೂಡ ತುಂಬ ಸಖತ್ತಾಗಿ ಬರುತ್ತೆ. ಬಟ್ ಸ್ವಲ್ಪ ಕುಕ್ಕಿಂಗ್ ಟೈಮ್ ಜಾಸ್ತಿ ಹಿಡಿಯುತ್ತೆ ಬಿಕಾಸ್ ಒಳಗೆಲ್ಲ ಬೇಯಬೇಕಲ್ಲ ಅದಕ್ಕೆ. ಡವ್ ಬರೀ ಡವ್ ಇದೆಲ್ಲ ನಂಬೇಡಿ ಫ್ರೆಂಡ್ಸ್, ಇದೆಲ್ಲ ಬರೀ ಡವ್. ಟರ್ನ್ ಬ್ಯಾಕ್ ಹಿಂದೆನೂ ಹಚ್ಚಬೇಕು, ಮುಂದೆ ಹಚ್ಚಿದ್ರೆ ಸಾಲಲ್ಲ. ಹಚ್ಚೋದಾದ್ರೆ ಓಕೆ. ಐಸ್ ಕ್ರೀಮ್ ಕೊಡಿಸ್ಬೇಡಿ ಅಂದರೂ ಕೊಡಿಸಿ, ಆಮೇಲೆ ಬಂದ್ಬಿಟ್ಟು ವಿಕ್ಸ್ ಹಚ್ಚಿ. ನೀವು ಐಸ್ ಕ್ರೀಮ್ ಕೊಡ್ಸೋದು ಸಾಕು, ವಿಕ್ಸ್ ಹಚ್ಚೋದು ಸಾಕು. ಹೋಗಿ ಮಲ್ಕೋಗಿ, ಗೋ ಸ್ಲೀಪ್ ಬೇಟ. ಗುಡ್ ನೈಟ್ ಬಂಗಾರ. ಇಲ್ಲಿ ಬೇಡ, ಹೋಗು, ಗೋ ಟು ಯೋರ್ ಪ್ಲೇಸ್. ನಿಧಾನ. ಬಾಯ್, ಗುಡ್ ನೈಟ್. ಗುಡ್ ನೈಟ್. ಇವಾಗ ನಾನು ಅಚ್ಚು ಮಲ್ಕೊಳ್ಬೇಕು. ನೋಡಿ ಎಷ್ಟು ಮೆಸ್ಸಿ ಆಗಿರುತ್ತೆ. ನನಗೂ ಕೋಲ್ಡ್ ಆಗಿಬಿಟ್ಟಿದೆ. ಪಾಪುದೆಲ್ಲ ತೆಗೆದು ಬೆಡ್ಡೆಲ್ಲ ರೆಡಿ ಮಾಡಿ ಮಲಗಿಸೋ ಅಷ್ಟೊತ್ತಿಗೆ ಎಷ್ಟು ಟೈಮ್ ಆಗೋಗುತ್ತಪ್ಪ. ಇನ್ನು ಪಾಪಗೂ ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ಪೂರ್ತಿ ನೈಟ್ ನಂಗೆ ಅಷ್ಟು ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಮನೇಲಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅಮ್ಮನೇ ಎದ್ದು ಚಪಾತಿ, ಏನಿದು ಹುರುಳಿಕಾಳು ನೆನೆಸಿಟ್ಟಿದ್ರು, ಅದರದ್ದು ಪಲ್ಯ ಕೂಡ ಮಾಡಿದ್ದಾರೆ. ಆ್ಯಂಡ್ ಅದರದ್ದೇ ಬಸ್ಸಾರು ಕೂಡ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ಕೋಲ್ಡ್ ಆದಾಗ ಈ ರೀತಿ ಬಸ್ಸಾರು, ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ತುಂಬ ರುಚಿಯಾಗಿ ಅನಿಸುತ್ತೆ. ಆ್ಯಂಡ್ ಅಮ್ಮ ಇದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೂಡ ಬಳಸಿದ್ದಾರೆ, ಸೊ ದ್ಯಾಟ್ ಮಿಲ್ಕ್ ಪ್ರೊಡಕ್ಷನ್ನು ಕೂಡ ಅದು ಹೆಲ್ಪ್ ಮಾಡುತ್ತೆ ಅಂತ. ಇವಾಗ ಹೆಂಗಾಗಿದೆ ಅಂದರೆ ಪಾಪುಯಿಂದ ನಾನು ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ತಾಯಿ ಹೆಚ್ಚೊತ್ತು ಮಕ್ಕಳ ಜೊತೆ ಇದ್ದಾಗ ಮಿಲ್ಕ್ ಪ್ರೊಡಕ್ಷನ್ ಕೂಡ ಹೆಚ್ಚಾಗಿ ಇರುತ್ತೆ. ಸೊ ಹಾಗಾಗಿ ಆಲ್ಟರ್ನೇಟಿವ್ ಆಗಿ ನಾವು ಮಿಲ್ಕ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಇರುವಂಥ ಅಂಶಗಳನ್ನ ತೊಗೊಂಡಷ್ಟು ಮಗುಗೂ ಕೂಡ ಚೆನ್ನಾಗಿ ಹಾಲು ಬರುತ್ತೆ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡ್ದಿರ್ತೀನಲ್ಲ, ಸೊ ಅದರಿಂದ ಒಂದು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ಪಾಪುಗೆ ಹಾಲು ಕುಡಿಸ್ಬಿಟ್ಟು ಬರ್ತೀನಿ. ಸೊ ಫೈನಲಿ ಆಫೀಸೆಲ್ಲ ಮುಗಿಸ್ಕೊಂಡು ಬಂದೆ. ಸೊ ಟಯರ್ಡ್ ಅನ್ಸುತ್ತಪ್ಪ. ಬ್ಯಾಕ್ ಹೋಮ್. ಏನ್ ಮಾಡ್ತಾ ಇದ್ದೀರಾ? ಇವರೇ ಬಾಣ್ತಿ ಮಗು, ಇವರೇ ಬಾಣ್ತಿ ಮತ್ತು ಮಗು. ತೋರಿಸ್ಬೇಡ. ಬಟರ್ನ ತೆಗೆದು ಮೇಲಕ್ಕೆ ಎಸಿತಾ ಇದ್ದ ಕಾಚಿಟ್ಕೊಳ್ಳಿ ಅಂತ. ಬಟರ್ನ ತೆಗೆದು ಮೇಲಕ್ಕೆ ಎಸಿತಾ ಇದ್ದವ. ಬಟರ್ನ ತೆಗೆದು ಮೇಲಕ್ಕೆ ಎಸೆದರೆ ಏನಾಗುತ್ತೆ ಫ್ರೆಂಡ್? ಏನಿದು ಇಷ್ಟೊಂದು ಸೊಳ್ಳೆ ಕಚ್ಚಿಸ್ಕೊಂಡಿದ್ಯಾ? ವಾನದ ಸೊಳ್ಳೆ ಕಚ್ಕೊಳ್ತೀನಿ ಇವಾಗ. ಸೊಳ್ಳೆ ಕಚ್ಚಿರೋದು ಏನು? ಆರು ನಾನು ಆರು ಇರು, ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಬಚ್ಚುಂಡಿರು, ಐ ವಿಲ್ ಚೇಂಜ್ ಮೈ ಡ್ರೆಸ್ ಅಂಡ್ ಕಮ್. ಓಕೆ 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 ಓಕೆ. ಇನ್ನು ಮನೆಗೆ ಬಂದ ತಕ್ಷಣ ಪಾಪನ ಮುದ್ದಾಡಿದ್ರೆ ಅದು ಏನು ಖುಷಿನೋ, ಸಿಕ್ಕಾಬಟ್ಟೆ ಸಮಾಧಾನ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕನೂ ಪಾಪನ ಜೊತೆ ಇರ್ತೀನಿ ಅನ್ನೋ ಖುಷಿ ನನಗಂತೂ. ಇನ್ನು ಎಷ್ಟು ಶೆಕೆ ಅಂತ ಅಂದರೆ ಅಪ್ಪ ದೇವ್ರೆ, ಸಾಕಪ್ಪ ಈ ಸ್ಯಾರಿನೂ ಸಾಕು ಅಂತ ಅನಿಸ್ಬಿಡುತ್ತೆ. ಸೊ ಕಂಪ್ಲೀಟಾಗಿ ಹೋಗಿ ಫ್ರೆಶ್ ಅಪ್ ಆಗಿ ಕಾಫಿ ಕೂಡ ಮಾಡ್ಕೊಳ್ಬೇಕು. ಸೊ ಹಾಕಿರೋಂಥ ಎಲ್ಲ ಆ್ಯಕ್ಸಸರೀಸ್ನ ಫಸ್ಟ್ ಎಷ್ಟು
ಎಷ್ಟು ಬೇಗ ತೆಗಿತೀನಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಒಂಥರ ಇರಿಟೇಷನ್ ಆಗಿಬಿಟ್ಟಿದೆ ಈಗಂತೂ. ಮುಂಚೆ ಎಲ್ಲ ಏನೂ ಅನಿಸ್ತಾ ಇರಲಿಲ್ಲ, ಬಟ್ ಈ ನಡುವೆ ಅಂತೂ ಏನೂ ಆರ್ನಮೆಂಟ್ಸ್ ಹಾಕ್ಕೊಳಕ್ಕಾಗಲ್ಲ. ಫಸ್ಟ್ ತೆಗೆದ್ಬಿಡೋಣ ಅಂತ ಅನಿಸುತ್ತೆ. ಸೊ ಎಲ್ಲನೂ ತೆಗೆದುಬಿಟ್ಟು ಒಂದು ಕಡೆ ಇಟ್ಬಿಡ್ತೀನಿ, ಸೊ ದಟ್ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲನೂ ಅದನ್ನು ತೊಗೊಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಇನ್ನು ಆದಷ್ಟು ಈ ಒಂದು ಟೈಮಲ್ಲೇ ನಾನು ಸ್ಯಾರಿನೆಲ್ಲ ಫೋಲ್ಡ್ ಮಾಡಿ ತೆಗೆದಿಟ್ಬಿಡ್ತೀನಿ. ಮೈ ಗಾಡ್, ಸೀರಿಯಸ್ಲಿ ಹೈಟ್ಸ್ ಆಫ್ ಕ್ರಿಯೇಟಿವಿಟಿ ಒಂದು. ಕ್ಲೇನಲ್ಲಿ ಅದೆಷ್ಟು ನೀಟಾಗಿ ಶೇಪ್ ಕೊಟ್ಟು ಮಾಡಿ ನೋಡು. ಮಲಗಿಬಿಟ್ಟಿದೆ ಬಂಗಾರಿ, ಸ್ಕೂಲಿಂದ ಬಂದು ಟಯರ್ಡಾಗಿ ತಾಚಿ. ಕುಶುಮರಿ ಸ್ಲೀಪಿಂಗ್. ಅವ್ನ ಗಾಡಿನೆಲ್ಲ ಇಲ್ಲೇ ಪಾರ್ಕ್ ಮಾಡ್ಕೊಂಡ್ರೆ ಯಾರು ತೊಗೊಂಡೋಗ್ಬಾರ್ದಂತ ಅವ್ನ ಗಾಡಿನ. ಸೊ ಎಸ್, ಫ್ರೆಶ್ ಅಪ್ ಆಗಿ ಬಂದೆ. ಒಂಥರ ರಿಲ್ಯಾಕ್ಸ್ಡ್ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ಈ ಎರಡೂ ಶೋಲ್ಡರ್ಸ್ ನೋವ್ತಾ ಇದೆ. ಆ್ಯಕ್ಚುಲಿ ಏನಾಯಿತು ಅಂತಂದರೆ, ನೆನ್ನೆ ಸ್ಟೆಪ್ಸ್ ಹತ್ತಬೇಕಾದಾಗ ರೂಢಿ ತಪ್ಪೋಗ್ಬಿಟ್ಟಿತ್ತಲ್ಲ ಸ್ಯಾರಿದು, ಬಿದ್ದುಬಿಟ್ಟೆ. ಸೊ ಹಿಂಗೆ ಮುಂದಕ್ಕಾದಂಗೆ ಬಿದ್ದೆ. ಅದು ಮೋಸ್ಟ್ಲಿ ಪ್ರೆಷರ್ ಕೈ ಮೇಲೆ ಕೊಟ್ಟಿದ್ನಲ್ಲ, ಸೊ ಎರಡೂ ಶೋಲ್ಡರ್ಸ್ ಒಂಥರ ನೋವ್ತದೆ. ಈ ಥರ ಎತ್ತದಾಗ ಐ ಕ್ಯಾನ್ ಫೀಲ್ ಸಮ್ ಸ್ಟ್ರೈನ್ ಕೈಂಡ್, ಮೋಸ್ಟ್ಲಿ ಮಸಲ್ ಸ್ಟ್ರೈನ್ ಏನೋ ಆಗಿದೆ ಅನಿಸುತ್ತೆ. ಎತ್ತಕ್ಕೆ ಮಾಡಬೇಕಾದ ಕೆಲಸ ಮಾಡಬೇಕಾದಾಗ ಸಿಕ್ಕಾಬಟ್ಟೆ ನೋವ್ತದೆ. ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಮೋಸ್ಟ್ಲಿ ಒಂದು ಸ್ವಲ್ಪ ಬಿಸಿನೀರು ಹಾಕಿದ್ರೆ ಕಮ್ಮಿ ಆಗ್ಬೋದು ಅಂದ್ಕೊಂಡೆ, ಬಟ್ ದಟ್ ಡಿಡ್ ನಾಟ್ ವರ್ಕ್. ನೋಡಬೇಕು. ಹಾಗೆ ಪೇನ್ ರೆಸಿಸ್ಟ್ ಆಯಿತು ಅಂದರೆ ಐ ಶುಡ್ ಗೋ ಚೆಕ್ ವಿತ್ ದ ಡಾಕ್ಟರ್. ಗೊತ್ತಿಲ್ಲ, ಸಿಂಪಲಾಗಿ ಸುಮ್ಮನೆ ಹಿಂಗೆ ಮುಂದೆ ಬಿತ್ತು, ಸ್ಟೆಪ್ಸ್ ಮೇಲೆ ಹಿಂಗೆ ಕೈ ಇಟ್ಟೆ, ಅಷ್ಟಕ್ಕೆ ಎಷ್ಟೊಂದು ಪೇನ್ ಆಗ್ತದೆ. ಅದು ಬೇರೆ ಯಾಕೋ ಕೋಲ್ಡ್ ಹೋಗ್ತಾ ಇಲ್ಲ, ಬಿಟ್ಟು ಬಂದಂಗೆ ಹೋದಂಗೆ ಮಾಡ್ತಾ ಇದೆ. ಸೊ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ. ಸೊ ಕಾಫಿ ಒಂಥರ ರಿಲ್ಯಾಕ್ಸಿಂಗು. ಯೂಶ್ವಲಿ ಕಾಫಿ ಕುಡಿಯೋಲ್ಲ, ಬಟ್ ಇವತ್ತು ಸ್ವಲ್ಪ ಕಾಫಿ ಕುಡಿಬೇಕಂತ ಅನಿಸ್ತಾ ಇದೆ. ಬಿಕಾಸ್ ಗಂಟ್ಲು ಒಂಥರ ತುಂಬ ಕಟ್ಟಿರೋ ಥರ ಫೀಲಿಂಗು. ಸೊ ಹಾಗಾಗಿ ನಾನು ಪಟ ಅಂತ ಕಾಫಿ ಮಾಡ್ಕೊಳ್ತೀನಿ. ಆ್ಯಂಡ್ ಕಾಫಿ ಮಾಡಿ ಆದಮೇಲೆ ಒಬ್ಬರು ವ್ಯೂವರ್ ನನಗೆ ಕಮೆಂಟ್ ಮಾಡಿ ಕೇಳಿದ್ರಿ, 3 years ಭೈರವ್ಗೆ ಹೆಂಗೆ ಹಾಲು ಕುಡಿಸಿದ್ರಿ ಅಂತ. ನನಗೂ ಅದೇ ಆಶ್ಚರ್ಯ ಆಗ್ತಾಯಿದೆ. ಐ ಆಮ್ ಸೀರಿಯಸ್ಲಿ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಅಥವಾ ನಾನು ನಿಜವಾಗ್ಲೂ ಈಗ ನೆನಪಿಸ್ಕೊಂಡ್ರು ಹೆಂಗಪ್ಪ ನಾನು ಮಾಡಿದೆ ಅಂತ ಅನಿಸುತ್ತೆ. ಸೊ ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ, ವೆನ್ ಭೈರವ್ ಪ್ರೆಗ್ನೆನ್ಸಿನಲ್ಲಿ ನಾನು ಕೋವಿಡ್ ಟೈಮ್ ಸ್ಟಾರ್ಟ್ ಆಗಿದ್ದು, ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಇತ್ತು. ಆ್ಯಂಡ್ ಆವಾಗೂ ಕೂಡ ಇಟ್ ವಾಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಫಾರ್ ಮಿ. ಮನೇಲೇ ಇರ್ತಿದ್ನಲ್ಲ, ಪಾಪು ಕೊಡಿಸ್ತಾ ಇದ್ದೆ. ಆ್ಯಂಡ್ 3 years ಯಾಕೆ ಎಕ್ಸ್ಟೆಂಡ್ ಆಯಿತು ಅಂತ ಹೇಳಿದ್ರೆ, ನಮ್ಮ ಮನೆಯವರು ತುಂಬ ಬಿಲೀವ್ ಮಾಡುವಂಥದ್ದು, ತಾಯಿ ಎದೆ ಹಾಲು ಇಸ್ ವೆರಿ ಗುಡ್. ತುಂಬ ಊಟಕ್ಕಿಂತ ಹೆಚ್ಚಿಗೆ ಪೌಷ್ಟಿಕಾಂಶ ಸಿಗುತ್ತೆ. ಆ್ಯಂಡ್ ಇವಾಗಿನ ಜನ್ರೇಷನಲ್ಲಿ ಊಟದ ತಿಂಡಿಯ ಆಹಾರ ಎಷ್ಟು ಕಲ್ಮಶ ಇದೆ ಅಂತ ಗೊತ್ತಾಗ್ಬೋದು. ಸೊ ನೆನ್ನೆ ಕೂಡ ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೆ, ಉಪ್ಪಲ್ಲಿ ಕೂಡ ಕೆಮಿಕಲ್ ಏನೋ ಮಿಕ್ಸ್ ಮಾಡಿಬಿಟ್ಟು ಉಪ್ಪಿನ ಅಂಶನೇ ಇರೋದಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಇಲ್ಲೇ ಸಕ್ಕರೆ ಖಾಲಿ ಆಗಿತ್ತು ಅಂತ ಒಂದು ಲೋಕಲ್ ಸ್ಟೋರಲ್ಲಿ, ಪಕ್ಕದಲ್ಲೇ ಇರುವಂಥ ಒಂದು ಕಿರ್ವಿ ಅಂಗಡಿ ಅಂತ ನಾವೇನು ಕರಿತೀವಿ, ಅಲ್ಲಿ ಒಂದು 2 kg ಅಷ್ಟು ಸಕ್ಕರೆನ ತರಿಸಿದ್ದೆ. ಅದನ್ನು ಹಾಕಿ ನೋಡಿದ್ರೆ ಅದು ಸ್ವೀಟ್ನೆಸ್ಸೇ ಇಲ್ಲ. ಅದು ಸ್ವೀಟ್ ಯೂಶ್ವಲಿ ಕಾಫಿಗೆ ನಾವು 1 ಸ್ಪೂನಷ್ಟು ಹಾಕ್ಬಿಟ್ರೆ ಎಷ್ಟೋ ಸ್ವೀಟ್ನೆಸ್ ಅನಿಸುತ್ತೆ. ಅದು 3 ಸ್ಪೂನ್ಸ್ ಹಾಕಿದ್ರೂ ಸ್ವೀಟ್ ಅಂತಲೇ ಅನಿಸ್ತಾ ಇಲ್ಲ. ಎಷ್ಟು 3 ಸ್ಪೂನ್ಸ್ ಹಾಕಿ ಕೊಟ್ಟಿದ್ರೆ ನಮ್ಮ ಮನೆಯವರು ಇಲ್ಲ ಸ್ವೀಟೇ ಹಾಕಿ ನೀನು ಸಕ್ಕರೆನೇ ಹಾಕಿಲ್ಲ ಕಾಫಿಗೆ ಅಂತ ಹೇಳ್ತಾಯಿದ್ರು. ದೆನ್ ಇಮಿಡಿಯೇಟ್ ನೆಕ್ಸ್ಟ್ ಡೇ ನೋಡ್ತೀವಿ ನ್ಯೂಸಲ್ಲಿ ಆ ಥರ ಹೇಳ್ತಾ ಇದ್ದಾರೆ. ನಮ್ಮ ಮನೆಯವರು ಅದೇ ಹೇಳಿದ್ರು. ಸೊ ಎದೆ ಹಾಲು ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿನಗೆ ಎಷ್ಟು ದಿವಸ ಕುಡ್ಸೋಕ್ಕಾಗತ್ತೋ ಕುಡಿಸು, ನಿನಗೂ ಒಳ್ಳೆಯದು ಮಗುಗೂ ಒಳ್ಳೆಯದು ಅಂತ. ಆ್ಯಂಡ್ ಸಮ್ ಹೌ ಟೈಮ್ ಕೂಡ ನನಗೆ ಪರ್ಮಿಟ್ ಮಾಡ್ತು. ಹತ್ತತ್ರ 3 ವರ್ಷದ ತನಕ ಕುಡಿಸ್ದೆ. ಅದಾದಮೇಲೆ ತುಂಬ ಜನ ತುಂಬ ರೀತಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಇಲ್ಲ ಅವ್ನು ಸ್ಕೂಲ್ಗೆ ಹೋದ್ಮೇಲೆ ಹಠ ಮಾಡ್ತಾನೆ, ಬಿಡೋದಿಲ್ಲ, ಆಮೇಲೆ ಎದೆ ಹಾಲು ಕುಡಿಸಿದಷ್ಟು ಮಕ್ಕಳು ಸಣ್ಣ ಆಗ್ತಾರೆ, ಊಟ ಮಾಡೋದಿಲ್ಲ. ಬಿಕಾಸ್ ಎದೆ ಹಾಲಿಗೆ ಜರ್ಕೊಂಡಿರ್ತಾರೆ, ಅದು ಕಮ್ಮಿ ತೊಗೊಳ್ತೆ, ಒಂಚೂರು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ, ಹಾಗಾಗಿ ಮಕ್ಕಳು ಸಣ್ಣ ಆಗ್ತಾರೆ ಅಂತ ಕೂಡ ಅಂದರು. ಆ್ಯಂಡ್ ಅದರಿಂದ ಭೈರವ್ ಸಣ್ಣನ ಅಥವಾ ಏನು ಅಂತ ಗೊತ್ತಿಲ್ಲ. ಬಿಕಾಸ್ ಭೈರವ್ ಹುಟ್ಟಿದಾಗಿಂದನೂ ಹಿ ಈಸ್ ವೆರಿ ಕಮ್ಮಿ. ಅವನು ಬಾರ್ನ್ ವೆಯ್ಟ್ ಕೂಡ ಕಮ್ಮಿ ಇತ್ತು, 2.8 ಏನೋ ಒಂದು ಬರ್ತ್ ವೆಯ್ಟ್ ಇದ್ದಿದ್ದು. ಆ್ಯಂಡ್ ಅದೇ ರೀತಿ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಬಟ್ ಈಗ ಇರೋ ಪಾಪು ಈಗ ಅಚ್ಚು ಏನಿದ್ದಾರೆ, ಅವನ ಬರ್ತ್ ವೆಯ್ಟ್ ಚೆನ್ನಾಗಿತ್ತು. ಆ್ಯಂಡ್ ಹೀ ಈಸ್
ಗೇನಿಂಗ್ ಗುಡ್ ವೆಯ್ಟ್ ಅಂತ ಹೇಳ್ಬೋದು. ಬಟ್ ಹೋಗ್ತಾ ಮಕ್ಕಳು ಖಂಡಿತ ವೆಯ್ಟ್ ಲಾಸ್ ಆಗ್ತಾರೆ. ನಡೆಯೋ ಕಲ್ತಾಗ ಒಂದು 8 ತಿಂಗಳು 9 ತಿಂಗಳು ಅಂತ ಬಂದಾಗ ನಡೆಯೋದನ್ನ ಶುರು ಮಾಡ್ತಾರಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಆವಾಗ ಸ್ವಲ್ಪ ಕಮ್ಮಿ ಕೂಡ ಆಗ್ತಾರೆ ವೆಯ್ಟು. ಬಟ್ ಭೈರವ್ಗೆ ನಾನು 3 ಇಯರ್ಸ್ ವೆರಿ ಕಂಫರ್ಟಬಲ್ ಆಗಿ ಕೊಡಿಸಿದ್ದೀನಿ. ಪ್ರತಿ ಸತಿ ಹೊರಗಡೆ ತುಂಬ ಕಡೆ ಟ್ರಾವೆಲ್ ಕೂಡ ಮಾಡಿದ್ದೀವಿ. ದೇವಸ್ಥಾನಗಳಾಗಿರ್ಬೋದು, ಅಕ್ಷರಾಭ್ಯಾಸಕ್ಕಾಗಿರ್ಬೋದು, ಅವ್ನಿಗೆ ಮುಡಿ ಕೊಡ್ಸೋಕ್ಕಾಗಿರ್ಬೋದು, ಜಾತ್ರೆಗಳಿಗಾಗಿರ್ಬೋದು, ಎಲ್ಲ ಕಡೆನೂ ನಾನು ಐ ವಾಸ್ ಬ್ರೆಸ್ಟ್ ಫೀಡಿಂಗ್ ಹಿಮ್. ಅದ್ರ ಮೇಲೆ ಮೇಲೂಟ ಕೂಡ ತೊಗೊಳ್ತಾ ಇದ್ದ. ಸೊ ಅವ್ನಿಗೂ ಕೂಡ 6 ಮಂತ್ಸ್ ಆಗಿದ ತಕ್ಷಣ ನಾವು ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಸಾಲಿಡ್ಸ್ ಜೊತೆಗೆ ಅವನು ಈಗ ಹೇಗೆ ಪಾಪು ಮಧ್ಯರಾತ್ರಿ ಎಲ್ಲ ಎದ್ದದ್ದು ಕುಡಿತಾವನು, ಅವನು ಆಲ್ಮೋಸ್ಟ್ 3 ಇಯರ್ಸ್ ತನಕ ಮಧ್ಯರಾತ್ರಿ ಕೂಡ ಎದ್ದು ಅವನು ಕುಡಿತಾ ಇದ್ದ. ಬಟ್ ಹೇಳಬೇಕು ಅಂತಂದರೆ ಪಾಪುನೇ ಸ್ವಲ್ಪ ಕಮ್ಮಿ ಎದಳ್ತಾನೆ ನೈಟಲ್ಲಿ. ಹತ್ತತ್ರ 12 o'clock ಒಂದ್ಸತಿ, 3 o'clock ಒಂದ್ಸತಿ, 6 o'clock ಒಂದ್ಸತಿ. ಬಟ್ ಭೈರವ್ ಹಂಗಲ್ಲ, ಎವ್ರಿ ಅವರ್ ಒನ್ಸ್ ಅವನು ಎದ್ದು ಹಾಲು ಕುಡಿತಾ ಇದ್ದ. ಸೊ ದ್ಯಾಟ್ ಇಸ್ ಬಿಕಾಸ್ ಅವನ ಆ್ಯಪಿಟೈಟ್ ಇಸ್ ಸ್ಮಾಲ್, ಅಂದರೆ ಅವನ ಹೊಟ್ಟೆನೇ ಚಿಕ್ಕದು. ಸೊ ಸ್ವಲ್ಪ ಕುಡ್ಕೊಂಡು ಬಿಡೋದು, ಮಲ್ಗೋದು, ಮತ್ತೆ ಪುನಃ ಎದ್ದೇಳೋದು, ಮತ್ತೆ ಒಂದು ಸ್ವಲ್ಪ ಕುಡಿಯೋದು, ಮಲ್ಗೋದು. ಸೊ ಇದೇ ರೀತಿ ಮಾಡ್ತಿದ್ದ. ಆ್ಯಂಡ್ ಸಿನ್ಸ್ ತುಂಬ ಜನ ಕೇಳ್ತಾ ಇದ್ರಿ 2 to 11 ಶಿಫ್ಟಲ್ಲಿ ಹೇಗೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಅಂತ ಹೇಳಿ. ನನಗೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬಟ್ ಆವಾಗ ನಾನು ಅವ್ನಿಗೆ ಯಾವುದೇ ರೀತಿ ಎಕ್ಸ್ಪ್ರೆಸ್ ಮಿಲ್ಕ್ ಆಗಲಿ, ಈಗಾದರೂ ಪಾಪುಗೆ ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹಾಲನ್ನ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿಟ್ಬಿಟ್ಟು ಹೋಗ್ತೀನಿ, ಮತ್ತೆ ಪುನಃ ಬಂದು ಲಂಚ್ ಟೈಮಲ್ಲಿ ಮತ್ತೆ ಎಕ್ಸ್ಪ್ರೆಸ್ ಮಾಡಿಟ್ಟು ಹೋಗ್ತೀನಿ. ಸೊ ದಟ್ ಅವ್ನಿಗೆ ಒಂದು 4 hour ಸ್ಟ್ರೆಚಲ್ಲಿ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಹಾಲು ಸಿಗಲಿ ಅಂತ ಹೇಳಿ. ಬಟ್ ಭೈರವ್ಗೆ ಆ ಥರ ಮಾಡ್ತಾ ಇರಲಿಲ್ಲ. ಅವನು ಡಿಮ್ಯಾಂಡ್ ಮೇಲೆ ಐ ಯೂಸ್ ಟು ಫೀಡ್ ಹಿಮ್. ಅವ್ನಿಗೆ ಹಾಲು ಬಿಡಿಸೋದು ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ತುಂಬ ಜನ ಹೇಳ್ತಾರೆ ಬುದ್ಧಿ ಬಂದಮೇಲೆ ಮಕ್ಕಳು ಹಾಲು ಬಿಡೋದಿಲ್ಲ, ತುಂಬ ರಚ್ಚೆ ಮಾಡ್ತಾರೆ ಅಂತ. ಇನ್ನು ಒಂದು 2 ದಿವಸ ಕಷ್ಟ ಆಯಿತು. ಅದೆಲ್ಲ ಕುಡಿಬಾರ್ದಪ್ಪ, ಅದು ಇಟ್ಸ್ ಬ್ಯಾಡ್, ಇನ್ಮೇಲೆ ನೀನು ಬರೀ ಊಟ ಮಾಡಬೇಕು, ದೊಡ್ಡವನಾಗಿದ್ಯಾ ಅಂತ ಎಲ್ಲ ಹೇಳ್ತಾ ಇದ್ದೆ. ಬಟ್ ಅವ್ನು ಕೇಳಿರಲ್ಲ. ಬಟ್ ನಾನು ಏನು ಟ್ರೈ ಮಾಡಿದೆ ಅಂದರೆ ಒಂದಷ್ಟು ಮಯೋನೀಸ್ ಸಾಸ್ ಹಾಕ್ಕೊಳ್ಳೋದು, ಅದನ್ನೆಲ್ಲ ನೋಡಿದಾಗ ಒಂಚೂರು ಅವ್ನಿಗೆ ಏನೋ ಒಂಥರ ಅನಿಸ್ಲಿ ಅಂತ ಹೇಳಿ. ಬಟ್ ಫೈನಲಿ ನಾನು ಹಾಲು ಬಿಡಿಸೋದಕ್ಕೆ ಟ್ರೈ ಮಾಡಿದಂಥ ಟೆಕ್ನಿಕ್ ಬಂದು ಎಲೆಕೋಸಿನ ಕವರಿಂಗ್ ಏನಿರುತ್ತೆ ಅದನ್ನು ನಾನು ಐ ಜಸ್ಟ್ ಕೆಪ್ಟ್ ಇಟ್ ಆನ್ ಮೈ ಬ್ರೆಸ್ಟ್. ಒನ್ ನೈಟ್, ಆ ನೈಟ್ ನಾನು ಯಾವತ್ತು ಎದೆ ಹಾಲು ಬರಬಾರ್ದು ಅಥವಾ ಅವನಿಗೆ ಫೀಡ್ ಮಾಡಬಾರ್ದು ಅಂತ ಅಂದ್ಕೊಂಡು ಎಲೆಕೋಸು ಕಾಲಿಫ್ಲವರ್ ಏನಿದೆ ಅದನ್ನ ಇಟ್ಟಿದ ತಕ್ಷಣ ಅವನ ಹಾಲು ಕೂಡ ಕೇಳಲಿಲ್ಲ. ಆ್ಯಂಡ್ ಇಟ್ ವಾಸ್ ಅ ಸ್ಮೂತ್ ಟ್ರಾನ್ಸಿಷನ್. ನನಗೆ ಆ್ಯಕ್ಚುಲಿ ನನಗೆ ಆಶ್ಚರ್ಯ ಆಯಿತು ಇಷ್ಟೊಂದು ವರ್ಕ್ ಆಗುತ್ತೆ ಅಂತ. ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ ಅವ್ರ ವೈಫ್, ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ವೈಫ್ ಹೇಳಿದ್ದು, ಅಥವಾ ನನ್ನ ಫ್ರೆಂಡ್ ಹೇಳಿದ್ದು ಈ ಥರ ಟ್ರೈ ಮಾಡಿ ನೋಡಿ ಬಿಟ್ಬಿಡ್ತಾರೆ ಅಂತ. ಬಿಕಾಸ್ ಅವರು 9 ಮಂತ್ಸಿಗೆಲ್ಲ ಪಾಪುಗೆ ಫೀಡ್ ಮಾಡೋಕ್ಕೆ ಸ್ಟಾಪ್ ಮಾಡಿದರು. ಸೊ ಹಾಗಾಗಿ ಹೆಂಗೆ ಸ್ಟಾಪ್ ಮಾಡಿದ್ರಿ ಅಂತ ಕೇಳಿದಾಗ ಈ ಒಂದು ಟಿಪ್ ಕೊಟ್ಟರು. ಆ್ಯಂಡ್ ದಟ್ ರಿಯಲಿ ಹೆಲ್ಪ್ಡ್ ಮೀ. ಸೊ ಮಕ್ಕಳಿಗೆ ಹಾಲು ಬಿಡಿಸೋದು ಕೂಡ ಒಂದು ದೊಡ್ಡ ಸಾಹಸನೇ. ಇವಾಗ ಹೇಗೆ ಮಕ್ಕಳಿಗೆ ಹಾಲು ಕುಡಿಸೋದು ಒಂದು ಸಾಹಸನೋ, ಬಿಡಿಸೋದು ಒಂದು ರೀತಿ ಸಾಹಸ ಅಂತ ಹೇಳ್ಬೋದು. ಸೊ ಸಿನ್ಸ್ ಐ ವಾಸ್ ವರ್ಕಿಂಗ್ ಫ್ರಮ್ ಹೋಮ್, ಕೆಲವೊಂದು ಸತಿ ಏನಾಗ್ತಿತ್ತು ಅಂದರೆ ಮುಂದೆ ಲ್ಯಾಪ್ಟಾಪ್ ಇಟ್ಕೊಂಡು ಭೈರವ್ಗೆ ಹಾಲು ಕುಡಿಸ್ಕೊಂಡೆ ಎಷ್ಟೋ ಸತಿ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ನಾನು ಅವನ್ನ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ, ಅವ್ನು ನನ್ನ ಬಿಟ್ಟು ಎಲ್ಲೂ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಕೆಲವ್ರು ಏನು ಹೇಳ್ತಾರೆ, ತಾಯಿನ ಬಿಟ್ಟು ಒಂದು ಸ್ವಲ್ಪ ದೂರ ಇದ್ದಷ್ಟು ಮಕ್ಕಳು ಹಾಲು ಕಮ್ಮಿ ಮಾಡ್ತಾರೆ ಅಂತ. ಬಟ್ ಆ ಥರದ್ದೇನೂ ಸರ್ಕಸ್ ಮಾಡಲ್ಲ. ಒಂದು 3rd year ಬರ್ತಡೇ ಆಗಿ 1 month 2 monthಲ್ಲೆಲ್ಲ ಅವನು ಹಾಲು ಕುಡಿಯೋದನ್ನು ನಿಲ್ಲಿಸ್ದ. ಸೊ ದಿಸ್ ವಾಸ್ ಆ್ಯಕ್ಚುಲಿ ಮೈ ಜರ್ನಿ ಅಂತ ಹೇಳ್ಬೋದು. ಅನಿವಾರ್ಯಕ್ಕಿತ್ತು. ಸೊ ವಿ ಜಸ್ಟ್ ವೆಂಟ್ ವಿತ್ ದ ಫ್ಲೋ ಅಂತ ಹೇಳ್ಬೋದು. ಯಾವುದೇ ರೀತಿ ಪ್ಲಾನಿಂಗ್ ಆಗಲಿ ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತ ನಾವು ಟ್ರೈ ಮಾಡಿದ್ದಲ್ಲ. ಸೊ ವಿ ಜಸ್ಟ್ ವೆಂಟ್ ವಿತ್ ದ ಫ್ಲೋ ಆ್ಯಂಡ್ ದಟ್ ಕೇಮ್ ಅಪ್ ಟು ಬಿ 3 years ಆ್ಯಂಡ್ ಐ ಫೆಡ್ ಹಿಮ್. ಸೊ ಅಚ್ಚು ಪಾಪುಗೂ ಕೂಡ ಅದನ್ನೇ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮನೆಗೆ ಬಂದಾಗ ಇಟ್ ಈಸ್ ಲೈಕ್ ಅವನಿಗೆ ಒಂದು 2 ಸತಿ ನಾನು ಎಕ್ಸ್ಪ್ರೆಸ್ ಮಾಡಿ ಕೊಡೋವಂಥ ಮಿಲ್ಕು ಅವನಿಗೆ ಆಲ್ಮೋಸ್ಟ್ ನಾನು 8 hours ಏನೋನ್ನ ಬಿಟ್ಟಿರ್ತೀನಿ, ಆ ಒಂದು ಟೈಮಲ್ಲಿ ಅವನಿಗೆ ಫುಲ್ಫಿಲ್ ಆಗುತ್ತೆ. ಸೊ ದಟ್ಸ್ ಹೌ ಐ ಪ್ಲ್ಯಾನ್ಡ್ ಹಿಮ್. ಆ್ಯಂಡ್ ಪ್ಲ್ಯಾನ್ ಪ್ರಕಾರ ನಡೀತಾ ಇದೆ ಇವಾಗ ಸದ್ಯಕ್ಕೆ. ಸೊ ಐ ಆಮ್ ಸೋ ಹ್ಯಾಪಿ, ಬಿಕಾಸ್ ನನ್ನ ಕೆಲಸ ಕೂಡ ಆಗ್ತಾ ಇರುತ್ತೆ ಈ ಕಡೆ. ಆ್ಯಂಡ್ ಪಾಪು ಕೂಡ ಅವ್ನಿಗೆ ಏನು ಬೇಕೋ ಬ್ರೆಸ್ಟ್ ಮಿಲ್ಕೇ ಕೊಡಬೇಕು ಅಂತ ಮೈಂಡಲ್ಲಿ ಇರುತ್ತಲ್ಲ, ಸೊ ಅದು ಕೂಡ ಆಗುತ್ತೆ. ಕೆಲವೊಂದು ಸತಿ ಹೆಚ್ಚು ಕಮ್ಮಿ ಆಗುತ್ತೆ, ಕೆಲವೊಂದು ಸತಿ ಮೀಟಿಂಗ್ಸ್ ಇರುತ್ತೆ ಅಥವಾ ಇನ್ನೊಂದೇನೋ ಇದ್ದಾಗ ಲೇಟ್ ಆಗುತ್ತೆ ಅಂದಾಗ ನಾನು ಕಾಲ್ ಮಾಡಿ ಹೇಳ್ಬಿಡ್ತೀನಿ. ಅಮ್ಮ ಆವಾಗ ಒಂಚೂರು ಆ ಟೈಮ್ಗೆ ಮ್ಯಾನೇಜ್ ಮಾಡಲಿಕ್ಕೆ ಫಾರ್ಮುಲಾ ಮಿಲ್ಕೆಲ್ಲ ಫೀಡ್ ಮಾಡಿರ್ತಾರೆ. ಆ್ಯಂಡ್ ಆಸ್ ಸೂನ್ ಆಸ್ ಐ ಕಮ್ he will get up, he will drink my milk. ಅದಾದಮೇಲೆ ನಾನು ಕೆಲವೊಂದು ಸತಿ 1 breastಗೆಲ್ಲ ಒಂದು ಸ್ಯಾಟಿಸ್ಫೈ ಆಗಿರ್ತಾರೆ. ಸೊ ಇನ್ನೊಂದು ಬ್ರೆಸ್ಟ್ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಇಟ್ಟು ಹೋಗಿರ್ತೀನಿ.
ಸೊ ಆಫ್ಟರ್ 2 hours ಅಗೇನ್ ವಿಲ್ ಫೀಲ್ ಹಂಗ್ರಿ. ಸೊ ಆಮೇಲೆ ಯುಟಿಲೈಸ್ ಆಗುತ್ತೆ. ಅಷ್ಟೊತ್ತಿಗೆ ಇನ್ನು 1.5 hour ಅಷ್ಟೊತ್ತಿಗೆ ಐ ವಿಲ್ ಬಿ ಬ್ಯಾಕ್ ಹೋಮ್. ಸೊ ಈ ರೀತಿ ರೊಟೀನ್ ನಡೀತಾ ಇದೆ ನಂದು ಪಾಪದು. ಸೊ ಇಟ್ಸ್ ಗೋಯಿಂಗ್ ಆನ್ ಅ ಗುಡ್ ಫೇಸ್. ಅಂದ್ಕೊಂಡಂಗೆ ಪ್ಲ್ಯಾನ್ ಅಂದ್ಕೊಂಡಂಗೆ ಹೋಗ್ತಾ ಇದೆ. ಐ ಹೋಪ್ ದಿಸ್ ಗೋಸ್ ವೆಲ್ ಆ್ಯಸ್ ವಿ ಪ್ಲ್ಯಾನ್ಡ್. ಬಿಕಾಸ್ ಇನ್ನು 1 ತಿಂಗಳು ಅಥವಾ ಇನ್ನೊಂದು 25 days ಏನಿದೆ ಈ ಪ್ಲ್ಯಾನ್ ಪ್ರಕಾರ ಹೋಯಿತು ಅಂತ ಹೇಳಿದ್ರೆ ನೆಕ್ಸ್ಟು 6 months ಆಗಿದಾಗ 5 ತುಂಬಿ 6ಗೆ ಬಿದ್ದ ತಕ್ಷಣ ವಿ ಕ್ಯಾನ್ ಸ್ಟಾರ್ಟ್ ಸಾಲಿಡ್ಸ್. ಸೊ ಆವಾಗ ಸರಿ ಇರ್ಬೋದು, ಅಥವಾ ಮಕ್ಕಳಿಗೆ ಏನೋ ಒಂದು ಆ್ಯಪಲ್ ಚೀಪಾಗಿ ಕೊಡೋಕ್ಕಿರ್ಬೋದು. ಅದನ್ನೆಲ್ಲ ಕೊಟ್ಟಾಗ ಮಕ್ಕಳು ಏನೋ ಸ್ವಲ್ಪ ಅವ್ರ ಆ್ಯಪಟೈಟ್ ಫುಲ್ ಆದಂಗೆ ಇರುತ್ತೆ. ಸೊ ದೇ ವಿಲ್ ನಾಟ್ ಬಿ ಟೋಟಲಿ ಡಿಪೆಂಡೆಂಟ್ ಆನ್ ಬ್ರೆಸ್ಟ್ ಮಿಲ್ಕ್. ಸೊ ಅದೇ ಪ್ಲ್ಯಾನಲ್ಲಿದೆ. ಆ್ಯಂಡ್ ಇನ್ನೂ ಒಂದು ವೆಕೇಷನ್ ಕೂಡ ಕಾಯ್ತಾ ಇದ್ದೀನಿ. ಹೋಪ್ಫುಲಿ ಐ ಗೆಟ್ ಅ ವೆಕೇಷನ್. ಸೊ ಈ ಒಂದು ಪೀರಿಯಡಲ್ಲಿ ವೆಕೇಷನ್ ಸಿಕ್ತು ಅಂದರೆ ಎಕ್ಸ್ಪ್ರೆಸ್ ಮಾಡಿ ಕೊಡಿಸೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಐಮ್ ಜಸ್ಟ್ ಹೋಪಿಂಗ್. ಸೊ ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಅಂತ. ಎಸ್, ಇದಾಗಿತ್ತು ಇವತ್ತಿನ ಒಂದು ರ್ಯಾಂಡಮ್ ವ್ಲಾಗ್ ಅನ್ನೋದಕ್ಕಿಂತ ಎಲ್ಲಿ ನನಗೆ ಟೈಮ್ ಸಿಗುತ್ತೋ ಅಲ್ಲಲ್ಲೇ ಒಂದು ಚೂರು ಕ್ಲಿಮ್ಸ್ನ ನಾನು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಸೊ ಎಸ್, ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಆ್ಯಂಡ್ ಲಾಟ್ಸ್ ಆಫ್ ಲವ್.